ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಟಿವಿ ವಿಕ್ರಮ. ನಾನು ಮುಮ್ತಾಜ್ ಅಬ್ದುಲ್ ನೆಲ್ಲೆಡ್ಕ. ನೀವಿನ್ನೂ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ದಲ್ಲಿ ದಯವಿಟ್ಟು ಈ ಕೂಡಲೇ ಟಿವಿ ವಿಕ್ರಮವನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ನಮ್ಮ ಎಲ್ಲ ವಿಡಿಯೋಸ್ಗಳನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ವೀಕ್ಷಕರೇ, ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದ ಮುಖ್ಯಮಂತ್ರಿ, ಬುಲ್ಡೋಸರ್ ಬಾಬಾ, ಹಿಂದೂ ಫೈರ್ ಬ್ರ್ಯಾಂಡ್ ಯೋಗಿಜಿ ಕೆಲವು ದಿನಗಳಿಂದ ಇವರು ಸುದ್ದಿಯಲ್ಲಿ ಇರಲಿಲ್ಲ. ಯೋಗಿಜಿ ಸುದ್ದಿಯಲ್ಲಿ ಇಲ್ಲದೇ ಇರುವಂಥದ್ದು ಬಹಳ ಅಪರೂಪ ಅಂತ ಹೇಳಬಹುದು. ಕಳೆದ ಲೋಕಸಭಾ ಚುನಾವಣೆಯಲ್ಲಿ ಉತ್ತರ ಪ್ರದೇಶದ ಫಲಿತಾಂಶ ಯೋಗಿಜಿ ಮೇಲಿದ್ದಂತಹ ನಿರೀಕ್ಷೆಗೆ ತಕ್ಕಷ್ಟು ಬಂದಿರಲಿಲ್ಲ. ಅದಾದ ನಂತರ ಯೋಗಿಜಿ ವಿರುದ್ಧ ಸ್ವಪಕ್ಷದವರಿಂದಾನೇ ಸಾಕಷ್ಟು ಪಿತೂರಿಗಳು ಕೂಡ ನಡೆದವು. ಯೋಗಿಜಿಯನ್ನ ಸೈಡ್ ಲೈನ್ ಮಾಡಲಾಗ್ತಾ ಇದೆಯಾ ಅನ್ನುವಂಥ ಅನುಮಾನ ಕೂಡ ಬಂದಿತ್ತು. ಇನ್ನು ಮುಂದೆ ಯೋಗಿಜಿ ಮೊದಲಿನ ಹಾಗೆ ದೇಶದ ಪರ, ಧರ್ಮದ ಪರ ಅಬ್ಬರಿಸುವಂಥದ್ದನ್ನ ನಮಗೆ ನೋಡೋದಕ್ಕೆ ಆಗೋದಿಲ್ಲವಾ ಅನ್ನುವಂಥ ಆತಂಕ ಕೂಡ ಅಭಿಮಾನಿಗಳಲ್ಲಿ ಮತ್ತು ಸಮಸ್ತ ಹಿಂದೂ ಬಾಂಧವರಲ್ಲಿ, ಹಿಂದುತ್ವವಾದಿಗಳಲ್ಲಿ ಮೂಡಿತ್ತು. ಆದರೆ ಯೋಗಿಜಿ ಕುರ್ಚಿ ಆಸೆಗೆ ರಾಜಕೀಯಕ್ಕೆ ಬಂದಿರುವಂಥವ್ರು ಅಲ್ಲ. ದೇಶಕ್ಕೋಸ್ಕರ, ಧರ್ಮಕ್ಕೋಸ್ಕರ ತಮ್ಮನ್ನ ತಾವು ಅರ್ಪಿಸಿಕೊಂಡು ಆ ನಂತರ ಮುಖ್ಯಮಂತ್ರಿ ಪದವಿಯನ್ನ ಯೋಗಿಜಿ ಸ್ವೀಕಾರ ಮಾಡ್ಕೊಂಡಿರುವಂಥದ್ದು. ಸೊ ಯಾವುದೋ ಸೋಲು, ಇನ್ಯಾವುದೋ ಬಂಡಾಯ, ಯಾರದ್ದೋ ಪಿತೂರಿ, ಇವೆಲ್ಲದಕ್ಕೆ ಯೋಗಿಜಿ ಯಾವತ್ತೂ ಕೂಡ ಕ್ಯಾರೆ ಮಾಡೋದಿಲ್ಲ. ಲೋಕಸಭಾ ಚುನಾವಣೆಯ ನಂತರ ಕೂಡ ಯೋಗಿಜಿ ಎಂದಿನ ರೀತಿಯಲ್ಲೇ ಖಡಕ್ ಅಧಿಕಾರವನ್ನೇ ನಡೆಸ್ತಾ ಇದ್ದಾರೆ. ಇತ್ತೀಚೆಗೆ ಕನ್ವರ್ ಯಾತ್ರಾ ಸಮಯದಲ್ಲಿ ವ್ಯಾಪಾರಿಗಳು ತಮ್ಮ ಐಡೆಂಟಿಟಿಯನ್ನು ತೋರಿಸಬೇಕು ಅನ್ನುವಂತಹ ಖಡಕ್ ರೂಲ್ ಅನ್ನ ಯೋಗಿಜಿ ತರ್ತಾರೆ. ಇಡೀ ದೇಶವೇ ಈ ಎದೆಗಾರಿಕೆಗೆ ಶಭಾಷ್ ಅಂತ ಹೇಳಿತ್ತು. ಆದರೆ ಮುಸಲ್ಮಾನ ಓಲೈಕೆ ಮಾಡುವಂಥ ಒಂದು ವರ್ಗದಿಂದಾಗಿ ಈ ರೂಲ್ಗೆ ಹಿನ್ನಡೆ ಆಗುತ್ತೆ. ಅದಕ್ಕೂ ಮೊದಲು ಯೋಗಿಜಿ ಮತಾಂತರದ ನಿಷೇಧ ಕಾಯ್ದೆಯನ್ನ ಇನ್ನಷ್ಟು ಗಟ್ಟಿಗೊಳಿಸೋದಕ್ಕೋಸ್ಕರ ಮಸೂದೆಯನ್ನು ಕೂಡ ಮಂಡನೆ ಮಾಡ್ತಾರೆ. ಈ ಮಧ್ಯ ಅವರ ಬುಲ್ಡೋಸರ್ಗಳು ಯಾವತ್ತಿನ ಥರಾನೇ ಆಕ್ಟಿವ್ ಕೂಡ ಆಗಿದ್ದುವು. ರೌಡಿಗಳ, ಅತ್ಯಾಚಾರಿಗಳ ಮತ್ತು ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನ ಹಾಳು ಮಾಡುವಂತಹ ಪುಂಡರ ಮನೆಯ ಮೇಲೆ ಎಂದಿನ ಥರಾನೇ ನುಗ್ಗಿ ನೆಲಸಮ ಮಾಡಿದ್ವು. ಈಗ ಯೋಗಿಜಿಯ ಬುಲ್ಡೋಸರ್ಗಳು ಮತ್ತೆ ಅಬ್ಬರಿಸೋದಕ್ಕೆ ರೆಡಿ ಆಗಿ ನಿಂತಿವೆ. ಎಸ್ ವೀಕ್ಷಕರು, ಉತ್ತರ ಪ್ರದೇಶದ ಲಾ ಅಂಡ್ ಆರ್ಡರ್ ಹಾಗೂ ಅಭಿವೃದ್ಧಿಗೆ ತಡೆಗೋಡಿಯಾಗಿದ್ದಂತಹ ಒಂದು ಕಾಯ್ದೆಯನ್ನ ರದ್ದು ಮಾಡುವಂತಹ ದಿಟ್ಟ ಕ್ರಮಕ್ಕೆ ಯೋಗಿ ಆದಿತ್ಯನಾಥ್ ಜಿ ಮುಂದಾಗಿದ್ದಾರೆ. ಉತ್ತರ ಪ್ರದೇಶದ ಯಾವ ಸಿಎಂ ಕೂಡ ಇಂತಹ ಖಡಕ್ ಕೆಲಸಕ್ಕೆ ಕೈಯೇ ಹಾಕಿರಲಿಲ್ಲ. ಇನ್ಫ್ಯಾಕ್ಟ್ ಈಗ ಯೋಗಿಜಿ ಮಾಡೋದಕ್ಕೆ ಹೊರಟಿರುವಂತಹ ಈ ಕೆಲಸಕ್ಕೆ ಬಿಜೆಪಿಯಲ್ಲಿರುವಂತಹ ಅವರ ವಿರೋಧಿಗಳಿಂದಾನೇ ಸಾಕಷ್ಟು ಕಿರಿಕಿದೆ. ಆದರೆ ಯೋಗಿಜಿ ಒಂದು ಸಲ ಡಿಸೈಡ್ ಮಾಡಿದ ಮೇಲೆ ಹಿಂದೆ ಸರಿಯುವಂಥ ಮಾತೇ ಇಲ್ಲ. ಬ್ರಿಟಿಷ್ ಕಾಲದಲ್ಲಿದ್ದಂಥ ಒಂದು ಕೆಟ್ಟ ನಿಯಮವನ್ನ ರದ್ದು ಮಾಡೋದಕ್ಕೆ ಯೋಗಿಜಿ ಹೊರಟಿದ್ದಾರೆ. ಹಾಗಾದರೆ ಅದು ಯಾವ ಕಾಯ್ದೆ? ಆ ಕಾಯ್ದೆಯಿಂದ ಆಗ್ತಾ ಇದ್ದಂಥ ತೊಂದರೆ ಏನು? ಯಾಕೆ ಇಷ್ಟು ವರ್ಷ ಆದ್ರೂ ಕೂಡ ಅದನ್ನ ರದ್ದು ಮಾಡೋದಕ್ಕೆ ಆಗ್ಲಿಲ್ಲ? ಈಗ ರದ್ದು ಆಗೋದ್ರಿಂದ ದೇಶಕ್ಕೆ ಮತ್ತು ಉತ್ತರ ಪ್ರದೇಶಕ್ಕೆ ಏನು ಲಾಭ? ಇದರಲ್ಲಿ ಬುಲ್ಡೋಸರ್ ಪಾತ್ರ ಏನು? ಇವೆಲ್ಲವನ್ನ ಹೇಳ್ತೀನಿ ನಾನು. ವೀಕ್ಷಕರು, ಈಗ ಯೋಗಿಜಿ ರದ್ದು ಮಾಡೋದಕ್ಕೆ ಹೊರಟಿರುವಂತಹ ಕಾಯ್ದೆಯ ಹೆಸರು ನಜೂಲ್ ಭೂ ಕಾಯ್ದೆ. 1858ರಲ್ಲಿ ಬ್ರಿಟಿಷರು ಜಾರಿಗೆ ತಂದಿದ್ದಂತಹ ನಜೂಲ್ ಲ್ಯಾಂಡ್ ಆಕ್ಟ್, ಇದನ್ನ ರದ್ದು ಮಾಡಿ ಹೊಸ ಕಾನೂನನ್ನು ತರೋದಕ್ಕೆ ಯೋಗಿಜಿ ಹೊರಟಿದ್ದಾರೆ. ಆ ಮೂಲಕ ಉತ್ತರ ಪ್ರದೇಶದ ಚಿತ್ರಣವನ್ನೇ ಬದಲಾಯಿಸೋದಕ್ಕೆ ಯೋಗಿಜಿ ಹೊರಟಿದ್ದಾರೆ. ಈ ನಜೂಲ್ ಕಾಯ್ದೆ ಏನು ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ನಾವು ಸುಮಾರು 100 ವರ್ಷ ಹಿಂದೆ ಹೋಗ್ಬೇಕಾಗತ್ತೆ. ಎಸ್, ನಾವು ನಮ್ಮ ಪಠ್ಯಪುಸ್ತಕಗಳಲ್ಲಿ, ಇತಿಹಾಸದ ಪುಟಗಳಲ್ಲಿ ಓದಿರುವಂಥದ್ದನ್ನೇ ಸತ್ಯ ಅಂತ ಅಂದುಕೊಂಡು ಸ್ವಾತಂತ್ರ್ಯ ಹೋರಾಟದ ಬಗ್ಗೆ ಸಾಕಷ್ಟು ತಪ್ಪು ಮಾಹಿತಿಗಳನ್ನ ತಲೆಯಲ್ಲಿ ತುಂಬಿಸ್ಕೊಂಡು ಬಿಟ್ಟಿದ್ದೇವೆ. ನಮಗೆ ಚರಕದಿಂದ ಸ್ವಾತಂತ್ರ್ಯ ಬಂತು, ಅಹಿಂಸಾ ಮಂತ್ರದಿಂದ ಸ್ವಾತಂತ್ರ್ಯ ಬಂತು, ಉಪ್ಪಿನ ಸತ್ಯಾಗ್ರಹದಿಂದ ಸ್ವಾತಂತ್ರ್ಯ ಬಂತು, ಉಪವಾಸದಿಂದ ಸ್ವಾತಂತ್ರ್ಯ ಬಂತು, ಇದನ್ನೇ ಫೀಡ್ ಮಾಡಿಬಿಟ್ಟಿದ್ದಾರೆ. ಯಾರು? ನಮ್ಮ ಹಳೆಯ ಹಿಸ್ಟಾರಿಯನ್ಸ್. ಆದರೆ ಹೋರಾಡಿ ಪ್ರಾಣವನ್ನ ತ್ಯಾಗ ಮಾಡಿದವರನ್ನ, ಗಲ್ಲಿಗೇರಿದವರನ್ನ, ಕಾಲಾಪಾನಿ ಥರದ ಶಿಕ್ಷೆ ಅನುಭವಿಸಿದವರನ್ನ ತೀವ್ರಗಾಮಿಗಳು, ಉಗ್ರಗಾಮಿಗಳು
ಹೀಗೆಲ್ಲ ಹೇಳಿ ನಮ್ಮಲ್ಲಿ ಬೇರೆಯದೇ ಇಮೇಜನ್ನು ಸೃಷ್ಟಿ ಮಾಡುವಂಥ ಪ್ರಯತ್ನಗಳು ನಿರಂತರವಾಗಿ ನಡೀತು. ಓಕೆ, ನಜೂಲ್ ಕಾಯ್ದೆ ವಿಚಾರಕ್ಕೆ ಈಗ ಬರೋದಾದ್ರೆ, ಸುಮಾರು 100 ವರ್ಷಗಳ ಬ್ರಿಟಿಷ್ ವಿರುದ್ಧದ ಹೋರಾಟದಲ್ಲಿ ಸಾಕಷ್ಟು ಮಂದಿ ಸ್ವಾತಂತ್ರ್ಯ ಹೋರಾಟಕ್ಕೆ ಧುಮುಕ್ತಾರೆ. ಈ ಶಾಂತಿ, ಅಹಿಂಸೆ ಇತ್ಯಾದಿ ಇತ್ಯಾದಿ ಮಂತ್ರವನ್ನ ಹೇಳ್ತಾ ಇದ್ದಂಥವರೆಲ್ಲ ಒಳಗೆ ಬ್ರಿಟಿಷರ ಜೊತೆಗೆ ಫ್ರೆಂಡ್ಶಿಪ್ ಅನ್ನ ಇಟ್ಕೊಂಡವರಾಗಿದ್ರು, ಬ್ರಿಟಿಷರಿಗೆ ಬೇಕಾದಂತಹ ಆಪ್ತರಾಗಿದ್ರು ಅನ್ನುವಂಥದ್ದು ಈಗ ಗುಟ್ಟಿನ ವಿಚಾರ ಏನು ಅಲ್ಲ. ಅಂಥವರನ್ನ ಸುಮ್ಮನೆ ನಾಮಕಾವಸ್ಥೆ ಬಂಧಿಸಲಾಗ್ತಾ ಇತ್ತು. ಅವರನ್ನ ಐಷಾರಾಮಿ ಜೈಲು ರೂಮುಗಳಲ್ಲಿ ಸುಖವಾಗಿ ನೋಡ್ಕೊಳ್ಳಲಾಗ್ತಾ ಇತ್ತು. ಆದರೆ ನಿಜವಾಗ್ಲೂ ಹೋರಾಡ್ತಾ ಇದ್ರಲ್ಲ ಭಗತ್ ಸಿಂಗ್, ಸುಖದೇವ್, ಚಂದ್ರಶೇಖರ್ ಆಜಾದ್, ಸುಭಾಷ್ ಚಂದ್ರ ಬೋಸ್, ಈ ರೀತಿಯಾದಂತಹ ಗಂಡೆದೆಯವರು, ಅವರು ಬ್ರಿಟಿಷರಿಗೆ ನಿಜವಾದಂತಹ ಶತ್ರುಗಳು. ಅವರ ಮೇಲೆ ನಿಜವಾದಂತಹ ಭಯ ಬ್ರಿಟಿಷರಿಗೆ ಇತ್ತು. ಅವರನ್ನ ಗೂಂಡಾಗಳು, ಸಮಾಜ ಘಾತುಕರು ಅನ್ನುವಂಥ ಹಣೆಪಟ್ಟಿಯನ್ನ ಕಟ್ಟಿ ಶಿಕ್ಷೆಗೆ ಒಳಪಡಿಸ್ತಾ ಇದ್ರು. ಕ್ರಾಂತಿಕಾರಿಗಳ ಹೋರಾಟ ಆಕ್ಚುಲಿ ಬ್ರಿಟಿಷರನ್ನ ನಡುಗಿಸ್ತಾ ಇತ್ತು. ಬ್ರಿಟಿಷರು ಈ ಕ್ರಾಂತಿಕಾರಿ ಯುವಕರನ್ನ, ಈ ಹೋರಾಟಗಾರರನ್ನ ಟಾರ್ಗೆಟ್ ಮಾಡೋದಕ್ಕೆ ಶುರು ಮಾಡ್ತಾರೆ. ಅಂಥವರನ್ನ ಗುಂಡಿಟ್ಟು ಕೊಲ್ಲುವಂಥದ್ದು, ಸೆರೆಮನೆಗೆ ತಳ್ಳುವಂಥದ್ದು ಎಲ್ಲವೂ ಶುರುವಾಗತ್ತೆ. ಅವರ ಕುಟುಂಬದವರನ್ನ ಕೂಡ ಬಿಡಲಿಲ್ಲ. ಅವರ ಹಣ, ಜಮೀನು ಎಲ್ಲವನ್ನ ಕಿತ್ಕೊಂಡು ಆಸ್ತಿ ಪಾಸ್ತಿ ಎಲ್ಲವನ್ನ ಜಪ್ತಿ ಮಾಡಿ ಮುಟ್ಟುಗೋಲು ಹಾಕೊಳ್ಳೋದಕ್ಕೆ ಪ್ರಾರಂಭ ಮಾಡಿಬಿಡತ್ತೆ ಯಾರು? ಬ್ರಿಟಿಷ್ ಗವರ್ಮೆಂಟ್. ಎಸ್, ಇಲ್ಲಿಂದ ಮುಂದಿರುವಂಥದ್ದೇ ಇಂಟ್ರೆಸ್ಟಿಂಗ್ ವಿಚಾರ. ಹೀಗೆ ಕ್ರಾಂತಿಕಾರಿ ಹೋರಾಟಗಾರರಿಂದ ಕಿತ್ಕೊಂಡು ಮುಟ್ಟುಗೋಲು ಹಾಕಿಕೊಂಡಂತಹ ಜಮೀನು, ಆಸ್ತಿ ಪಾಸ್ತಿ ಇವೆಲ್ಲವನ್ನ ಕೂಡ ಏನು ಮಾಡ್ತಾ ಇದ್ರು ಗೊತ್ತಾ? ಕ್ರಾಂತಿಕಾರಿಗಳನ್ನ ಹಿಡಿಯೋದಕ್ಕೆ ನಮಕ್ ಹರಾಮ್ ಕೆಲಸ ಮಾಡ್ತಾ ಇದ್ದಂತಹ ಇಂಡಿಯನ್ಸ್ ಇದ್ರಲ್ಲ, ಅದೇ ರೀತಿ ಬ್ರಿಟಿಷರಿಗೆ ಜಿ ಹುಜೂರ್ ಅಂತ ಅಂದುಕೊಂಡು ಬಕೆಟ್ ಹಿಡಿತಾ, ಸಲಾಂ ಹೊಡಿತಾ ಬದುಕ್ತಾ ಇದ್ರಲ್ಲ ಸೋ ಕಾಲ್ಡ್ ಶಾಂತಿ ಅಹಿಂಸೆ ಹೋರಾಟಗಾರರು, ಅವರಿಗೆ ಬಹುಮಾನದ ರೂಪದಲ್ಲಿ ಕೊಡ್ತಾ ಇದ್ರು. ಜಪ್ತಿ ಮಾಡಿದಂತಹ ಜಮೀನನ್ನ ತಮಗೆ ಕಾಕ ಹೊಡಿತಾ ಇದ್ದಂತಹ ನಮ್ಮದೇ ದೇಶದ ಹಿತಶತ್ರುಗಳಿಗೆ ಬಹುಮಾನದ ರೂಪದಲ್ಲಿ ಕೊಡ್ತಾ ಇದ್ರು. ಜಸ್ಟ್ ಅವರಿಗೆ ಮಾತ್ರ ಅಲ್ಲ, ತಮಗೆ ಯಾರಿಗೆ ಕೊಡಬೇಕು ಅಂತ ಅನ್ಸುತ್ತೋ ಅವರಿಗೆ ಅಂತಹ ಭೂಮಿಯನ್ನ ಧಾರಾಳವಾಗಿ ಕೊಡ್ತಾ ಇದ್ರು. ಯಾರು? ಬ್ರಿಟಿಷ್ ಅಧಿಕಾರಿಗಳು. ಆ ಜಮೀನನ್ನು ಕೊಡುವಾಗ ಬಹುಶಃ ಬ್ರಿಟಿಷರಿಗೆ ತಾವು ಶಾಶ್ವತವಾಗಿ ಭಾರತವನ್ನ ಆಳ್ತೀವಿ ಅನ್ನುವಂಥ ವಿಶ್ವಾಸ ಇತ್ತು ಅಂತ ಅನ್ಸುತ್ತೆ. ಅದಕ್ಕೆ 99 ವರ್ಷದ ಗುತ್ತಿಗೆ ಪತ್ರವನ್ನ ರೆಡಿ ಮಾಡಿ ಜಾಗವನ್ನು ಕೊಡ್ತಾರೆ. ಅಂತಹ ಜಮೀನಲ್ಲಿ ದೊಡ್ಡ ದೊಡ್ಡ ಬಂಗಲೆ ನಿರ್ಮಾಣ ಆಗತ್ತೆ, ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು ಓಪನ್ ಆಗತ್ವೆ. ಇಂತಹ ಭೂಮಿಗಳನ್ನ ನಿರ್ವಹಿಸೋದಕ್ಕೆ ಅಂತಾನೆ ಬ್ರಿಟಿಷ್ ಸರ್ಕಾರ ಜಾರಿಗೆ ತಂದಂತಹ ಕಾಯ್ದೆ ಅಂತ ಹೇಳಿದ್ರೆ ಅದು ನಜೂಲ್ ಆಕ್ಟ್. 1895ರಲ್ಲಿ ಜಾರಿಗೆ ಬರುವಂತಹ ಈ ಕಾಯ್ದೆ ಆಲ್ಮೋಸ್ಟ್ ವಕ್ಫ್ ಕಾಯ್ದೆ ಥರಾನೇ ಇದೆ. ಹೌದಾ ಅಲ್ವೋ? ಸುಮಾರು 100 ವರ್ಷದ ಕಾಂಟ್ರಾಕ್ಟ್ ಮೇಲೆ ತಮಗೆ ಬೇಕಾದವರಿಗೆಲ್ಲ ಜಮೀನನ್ನ ಬರೆದು ಕೊಟ್ಬಿಡ್ತಾ ಇತ್ತು. ಯಾರು? ಬ್ರಿಟಿಷ್ ಗವರ್ಮೆಂಟ್. ಅದಕ್ಕೆ ಸಹಕಾರವನ್ನು ಕೊಟ್ಟಿದ್ದು ಈ ನಜೂಲ್ ಕಾಯ್ದೆ. 1947ರಲ್ಲಿ ದೇಶ ಸ್ವತಂತ್ರ ಆಗತ್ತೆ. ಬ್ರಿಟಿಷರು ಭಾರತವನ್ನು ಬಿಟ್ಟು ಹೋಗ್ತಾರೆ. ಬಟ್ ನಜೂಲ್ ಕಾಯ್ದೆ ಮತ್ತು ಈ 99 ವರ್ಷದ ಕಾಂಟ್ರಾಕ್ಟ್ ಇದೆಯಲ್ಲ, ಅದು ಮಾತ್ರ ಹಾಗೆ ಉಳ್ಕೊಂಡು ಬಿಡತ್ತೆ. ಇಶ್ಯೂ ರೈಸ್ ಆಗೋದು ಯಾವಾಗ ಗೊತ್ತಾ? ಈ 99 ವರ್ಷದ ಗುತ್ತಿಗೆ ಅವಧಿ 1994ರಲ್ಲಿ ಎಂಡ್ ಆದಾಗ. ಹೌದಲ್ವಾ? 1994ಕ್ಕೆ ಈ ಕಾಂಟ್ರಾಕ್ಟ್ ಕ್ಲೋಸ್ ಆದ್ರೆ ಆ ನಂತರ ಆ ಜಮೀನು ಯಾರಿಗೆ ಸೇರಬೇಕು? ರಿನ್ಯೂ ಮಾಡಬೇಕಾ ಮಾಡಬಾರ್ದಾ? ಜಮೀನನ್ನ ಸರಕಾರಕ್ಕೆ ಬಿಟ್ಕೊಡ್ಬೇಕಾ ಅಥವಾ ತಮ್ಮದೇ ಅಂತ ಬೇಲಿಯನ್ನ ಹಾಕೊಳ್ಬೇಕಾ? ಎಲ್ಲ ಪ್ರಶ್ನೆಗಳು ಕೂಡ ಆಗ ಹುಟ್ಟಿಕೊಳ್ಳುತ್ತವೆ. ಇನ್ಫ್ಯಾಕ್ಟ್ ಕ್ರಾಂತಿಕಾರಿಗಳಿಂದ ಬ್ರಿಟಿಷ್ ಗವರ್ಮೆಂಟ್ ವಶಪಡಿಸ್ಕೊಂಡಂತಹ ಜಮೀನು ದೇಶದ ತುಂಬ ಇದ್ರೂ ಕೂಡ ಜಾಸ್ತಿ ಜಮೀನು ಇದ್ದಂಥದ್ದು ಉತ್ತರ ಪ್ರದೇಶದಲ್ಲೇ. ಉತ್ತರ ಪ್ರದೇಶದ ಕಾನ್ಪುರ ಆಗಿರಬಹುದು, ಪ್ರಯಾಗರಾಜ್ ಆಗಿರಬಹುದು, ವಾರಣಾಸಿ ಆಗಿರಬಹುದು, ಲಕ್ನೋ, ಅಯೋಧ್ಯೆ, ಜೌನ್ಪುರ್, ಇಲ್ಲೆಲ್ಲ ಇಂತಹ ಜಮೀನಿನ ರಾಶಿನೇ ಇದೆ.
ಬಟ್ ದುರಂತ ಏನು ಅಂತ ಹೇಳಿದ್ರೆ ಸ್ವಾತಂತ್ರ್ಯದ ನಂತರ ಈ ನಜೋಲು ಜಮೀನುಗಳು ಸರ್ಕಾರಕ್ಕೆ ವಾಪಸ್ ಸಿಗೋದೇ ಇಲ್ಲ. ಉತ್ತರ ಪ್ರದೇಶದ ಭ್ರಷ್ಟಾಚಾರಿಗಳು ಬರೀ 10% ಫೀಸನ್ನು ಕೊಟ್ಟು ಈ ಜಮೀನಿನ ಕಾಂಟ್ರಾಕ್ಟ್ ಅನ್ನ ರಿನ್ಯೂ ಮಾಡಿಕೊಂಡು ಸುಖವನ್ನು ಅನುಭವಿಸೋದಕ್ಕೆ ಶುರು ಮಾಡ್ತಾರೆ. ಯುಪಿಯ ರಿಯಲ್ ಎಸ್ಟೇಟ್ ಮಾಫಿಯಾದಿಂದಾಗಿ ಸರ್ಕಾರ ನಷ್ಟವನ್ನ ಅನುಭವಿಸ್ತಾ ಇತ್ತು, ಈಗಲೂ ಕೂಡ ನಷ್ಟವನ್ನ ಅನುಭವಿಸ್ತಾನೆ ಇದೆ. ಇದರಲ್ಲಿ ಭ್ರಷ್ಟ ರಾಜಕಾರಣಿಗಳ ಪಾತ್ರ ಕೂಡ ಬಹಳಷ್ಟಿದೆ. ಇನ್ನು ಮಧ್ಯವರ್ತಿಗಳ, ಸರ್ಕಾರಿ ಅಧಿಕಾರಿಗಳ, ರಿಯಲ್ ಎಸ್ಟೇಟ್ ಭ್ರಷ್ಟರ, ರೌಡಿಗಳ ಪಾತ್ರ ಕೂಡ ಬಹಳಷ್ಟು ಇದೆ. ಪ್ರಯಾಗ್ರಾಜ್ನ ಮಾಫಿಯಾ ಡಾನ್ ಅತೀಕ್ ಅಹಮದ್ ಈ ನಜೂಲ್ ಕಾಯ್ದೆಯನ್ನ ದುರುಪಯೋಗ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿ ಲಾಭ ಮಾಡ್ಕೊಂಡಿದ್ದಾನೆ. ಇವೆಲ್ಲವನ್ನ ನೋಡಿದ್ರು ಕೂಡ ನೋಡದ ಹಾಗೆ ಕಣ್ಣು ಮುಚ್ಕೊಂಡಿರೋದಕ್ಕಾಗತ್ತಾ? ಅಲ್ಲ, ಬೇರೆ ಮುಖ್ಯಮಂತ್ರಿಗಳಿಗಾಗಿದ್ರೆ ಆಗ್ತಿತ್ತೋ ಏನೋ, ಆದರೆ ಯೋಗಿಜಿಯಿಂದ ಅದು ಸಾಧ್ಯನೇ ಇಲ್ಲ. ಇಡೀ ಉತ್ತರ ಪ್ರದೇಶದಲ್ಲಿ ನಜೂಲ್ ಕಾಯ್ದೆ ಅಡಿ ಸಿಕ್ಕಿಕೊಂಡಿರುವಂತಹ ಜಮೀನು ಎಷ್ಟು ಗೊತ್ತಾ? ಸುಮಾರು 75,000 ಎಕರೆ, ಅರ್ಥಾತ್ ಸುಮಾರು 2 ಲಕ್ಷ ಕೋಟಿ ಮೌಲ್ಯದ ಜಮೀನು. ಇಂತಹ ಜಮೀನನ್ನು ಬಳಸಿಕೊಂಡು ಪ್ರಯಾಗ್ರಾಜ್ನ ಪ್ರೈಮ್ ಏರಿಯಾಗಳಲ್ಲಿ ಶಾಪಿಂಗ್ ಕಾಂಪ್ಲೆಕ್ಸ್, ಬಂಗ್ಲೆ, ಅಪಾರ್ಟ್ಮೆಂಟ್, ಫ್ಯಾಕ್ಟ್ರಿ ಎಲ್ಲವನ್ನ ಮಾಡ್ಕೊಂಡಿದ್ದಾರೆ. ಸರ್ಕಾರದ ಕಣ್ಣಿಗೆ ಮಣ್ಣನ್ನು ಎರಚಿ ಉದ್ಯಮಿಗಳು ದೊಡ್ಡ ದೊಡ್ಡ ಲಾಭವನ್ನು ಮಾಡ್ಕೊಳ್ತಾ ಇದ್ದಾರೆ. ಇಂಥ ಮಾಫಿಯಾದಿಂದಾಗಿ ಆಗ್ತಾ ಇರುವಂತಹ ಇನ್ನೊಂದು ತೊಂದರೆ ಅಂತ ಹೇಳಿದ್ರೆ, ಯುಪಿ ಸರ್ಕಾರ ಒಂದು ಶಾಲೆಯನ್ನ ನಿರ್ಮಾಣ ಮಾಡಬೇಕು ಅಂತ ಹೇಳಿದ್ರೆ ಅವರಿಗೆ ಜಾಗನೇ ಸಿಗ್ತಾ ಇಲ್ಲ. ಸರಕಾರಿ ಕಚೇರಿಗೆ ಜಾಗ ಬೇಕು ಅಂತ ಹೇಳಿದ್ರೆ ಅದಕ್ಕೂ ಸಿಗ್ತಾ ಇಲ್ಲ. ಊರಿನ ಹೊರಗಡೆ ಜಾಗಕ್ಕಾಗಿ ಹುಡುಕಾಟ ಮಾಡುವಂಥ ದುಸ್ಥಿತಿ ಸರ್ಕಾರಕ್ಕೆ ಬಂದಿದೆ. ಇನ್ನು ಗವರ್ಮೆಂಟ್ ಆಫೀಸ್ಗಳು ಯಾವುದೋ ಕಟ್ಟಡವನ್ನ ಬಾಡಿಗೆಗೆ ತಗೊಂಡು ನಡೆಸುವಂಥ ಪರಿಸ್ಥಿತಿ ಬಂದಿದೆ. 100 ವರ್ಷದ ಹಿಂದೆ ಬ್ರಿಟಿಷರು ಮಾಡಿದಂಥ ಈ ಕಾಯ್ದೆ, 100 ವರ್ಷದ ಹಿಂದೆ ಕ್ರಾಂತಿಕಾರಿ ಹೋರಾಟಗಾರರಿಗಾದಂಥ ಅನ್ಯಾಯ ಇವತ್ತು ಇಂತಹ ಸ್ಥಿತಿಗೆ ಕಾರಣ ಆಗಿದೆ. ನಮ್ಮ ದೇಶಕ್ಕೋಸ್ಕರ ಪ್ರಾಣವನ್ನು ಕೊಟ್ಟವರ ಜಮೀನನ್ನ, ಜೈಲಿಗೆ ಹೋದವರ ಜಮೀನನ್ನ ಹೀಗೆ ಬಿಟ್ಟಿಯಾಗಿ ಅನುಭವಿಸ್ಕೊಂಡು ಸರ್ಕಾರಕ್ಕೆ ನಷ್ಟವನ್ನ ಮಾಡ್ತಾ ಇದ್ದಾರೆ. ಯಾರು? ಭ್ರಷ್ಟರು. ಇವೆಲ್ಲವನ್ನ ಸಂಪೂರ್ಣವಾಗಿ ಸ್ಟಡಿ ಮಾಡಿರುವಂತಹ ಯೋಗಿಜಿ ಸೂಕ್ತ ಸಮಯಕ್ಕೋಸ್ಕರ ಕಾಯ್ತಾ ಇದ್ರು. ಈಗ ಉತ್ತರ ಪ್ರದೇಶ್ ನಜೂಲ್ ಲ್ಯಾಂಡ್ ಅಸೈನ್ಮೆಂಟ್ ಕ್ಯಾನ್ಸಲೇಷನ್ ಅಂಡ್ ರಿಡಿಮ್ಷನ್ ಬಿಲ್ ಅನ್ನುವಂತಹ ಮಸೂದೆಯನ್ನ ವಿಧಾನಸಭೆಯಲ್ಲಿ ಮಂಡನೆ ಮಾಡಿದ್ದಾರೆ. ಇದು ಉತ್ತರ ಪ್ರದೇಶದ ಲ್ಯಾಂಡ್ ಮಾಫಿಯಾಗೆ ಯೋಗಿಜಿ ಕೊಟ್ಟಿರುವಂತಹ ಬಲವಾದಂತಹ ಪೆಟ್ಟು. ಯೋಗಿಜಿಯ ಈ ಹೆಜ್ಜೆಗೆ ಸಿಕ್ಕಾಪಟ್ಟ ವಿರೋಧ ವ್ಯಕ್ತವಾಗ್ತಾ ಇದೆ. ಯಾರಿಂದ? ಮಾಫಿಯಾ ಡಾನ್ಗಳಿಂದ, ಭ್ರಷ್ಟ ರಾಜಕಾರಣಿಗಳಿಂದ, ಉದ್ಯಮಿಗಳಿಂದ, ನಜೂಲ್ ಆಕ್ಟ್ ಅನ್ನು ಬಳಸಿಕೊಂಡು ಸುಖವನ್ನು ಅನುಭವಿಸ್ತಾ ಇರುವಂತಹ ದೇಶದ್ರೋಹಿಗಳಿಂದ. ಆದರೆ ಇದು ಸರ್ಕಾರಕ್ಕೆ ಮತ್ತು ರಾಜ್ಯದ ಭವಿಷ್ಯಕ್ಕೆ ಅತಿ ಅಗತ್ಯ ಆಗಿರುವಂತಹ ಒಂದು ಅತಿ ದೊಡ್ಡ ನಿರ್ಧಾರ ಅಂತ ಹೇಳಬಹುದು. ಹೀಗಾಗಿ ಯೋಗಿಜಿ ಯಾವ ವಿರೋಧಕ್ಕೆ ಕೂಡ ತಲೆನೇ ಕೆಡಿಸ್ಕೊಳ್ತಾ ಇಲ್ಲ. ಸೈಲೆಂಟ್ ಆಗಿ ಈ ಮಸೂದೆಗೆ ಅಂಗೀಕಾರವನ್ನು ಕೂಡ ಯೋಗಿಜಿ ತಗೊಂಡಿದ್ದಾರೆ. ಈಗ ಕ್ವೆಶ್ಚನ್ ಬರುತ್ತೆ, ಸೊ ವಾಟ್ ನೆಕ್ಸ್ಟ್? ನೆಕ್ಸ್ಟ್ ಬುಲ್ಡೋಸರ್ ಸ್ಟಾರ್ಟ್ ಆಗುತ್ತೆ. ವೈಟ್ ಕಾಲರ್ ಕ್ರಿಮಿನಲ್ಗಳು ಅಂತ ಯಾರನ್ನ ಕರಿತೀವಿ, ಈಗಾಗಲೇ ಅಂಥವರ ಎದೆಯಲ್ಲಿ ನಡುಕ ಶುರುವಾಗಿದೆ. ಕನಸಲ್ಲಿ ಬುಲ್ಡೋಸರ್ ಬರೋದಕ್ಕೆ ಪ್ರಾರಂಭ ಆಗಿದೆ. ಅಕ್ರಮವಾಗಿರುವಂತಹ ಆಸ್ತಿಗಳ ಮೇಲೆ, ರಿನಿವಲ್ ಆಗದೇ ಇರುವಂತಹ ಜಮೀನಿನ ಮೇಲೆ ಸುಳ್ಳು ದಾಖಲೆಯನ್ನು ಮಾಡಿಕೊಂಡು ಸರ್ಕಾರಕ್ಕೆ ಯಾಮಾರಿಸ್ತಾ ಇರುವಂತಹ ಉದ್ಯಮಿಗಳ ಬಿಲ್ಡಿಂಗ್ಗಳ ಮೇಲೆ ಬುಲ್ಡೋಸರ್ ದಾಳಿ ಸದ್ಯದಲ್ಲೇ ಶುರು ಆಗತ್ತೆ. ಬ್ರಿಟಿಷರ ಕಾಲದ ಕಾಯ್ದೆ ಇಷ್ಟು ದಿನ ಇರೋದಕ್ಕೆ ಬಿಟ್ಟಿದ್ದು ಕಾಂಗ್ರೆಸ್ನ ಭ್ರಷ್ಟ ವ್ಯವಸ್ಥೆ ಮತ್ತು ಅವರ ಗುಲಾಮಿ ಮನಸ್ಥಿತಿ. ಈಗ ಯೋಗಿಜಿ ರಾಜ್ಯದಲ್ಲಿ, ಮೋದಿಜಿ ರಾಷ್ಟ್ರದಲ್ಲಿ ಅದು ನಡೆಯೋದಿಲ್ಲ. ಉತ್ತರ ಪ್ರದೇಶ ನಿಜಾರ್ಥದಲ್ಲಿ ರಾಮ ರಾಜ್ಯವಾಗಿ ಹಂತ ಹಂತವಾಗಿ ಬದಲಾಗ್ತಾ ಇರೋದಕ್ಕೆ ಇದು ಒಂದು ಎಕ್ಸಾಂಪಲ್ ಅಂತ ಹೇಳಬಹುದು.
ನಜೋಲ್ ಕಾಯ್ದೆಗೆ ಗೋಡ್ ಬಾಯ್ ಹೇಳಿದ್ದಕ್ಕೆ ಯೋಗೀಜಿಗೆ ಉತ್ತರ ಪ್ರದೇಶ ಮಾತ್ರ ಅಲ್ಲ, ಇಡೀ ಭಾರತ ಧನ್ಯವಾದವನ್ನ ಹೇಳಲೇಬೇಕು. ಹೌದಲ್ವೋ? ನೀವೇನಂತೀರಿ? ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ. ಹಾಗೆ ವಿಡಿಯೋ ನಿಮ್ಗೆ ಇಷ್ಟದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ನಮಸ್ಕಾರ. ಟಿವಿ ವಿಕ್ರಮ, ದೇಶ ನಿಮ್ಮ ಕೈಯಲ್ಲಿ. ಈ ಕಾರ್ಯಕ್ರಮ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್, ಶೇರ್ ಹಾಗೂ ಕಮೆಂಟ್ ಮಾಡಿ. ಟಿವಿ ವಿಕ್ರಮದ ಕಾರ್ಯಕ್ರಮಗಳನ್ನು ನಿರಂತರವಾಗಿ ವೀಕ್ಷಿಸಲು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಒತ್ತಿ.